ಸರ್ಪ ಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಜೇಂಕರಿಸಿ ದೊರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಕನಿಕರತ್ನ ಸೋಪಾನದಿಂದೊಡೆಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ದೊರೆಯನ್ನೇ ನಡುಗಿಸಿ ಚತುರ್ದಶ ಭುವನಗಳನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಬ್ಬಾಗಿಸಿದ ಅಪ್ರತಿಮ ವೀರ ಕುರುಪಿತ ಮಹಾಶಯರಿಗೆ ನಮೋ ನಮಃ. ಆಯುಷ್ಮಾನ್ ಭವ. ಧನುರ್ವಿದ್ಯ ಪಾರಂಗತ ಈ ಗುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಈಥೋಪ್ತಿಯ ಸುಂದರ ಮಮತೆಯ ಮಂದಾರ ನನ್ನ ವಿದುರ ಚಿಕ್ಕಪ್ಪ ಮಹಾಶಯರಿಗೆ ನಮೋ ನಮಃ. ಒಂದೇ ರಕ್ತವನ್ನು ಹಂಚಿಕೊಂಡು ನನ್ನ ಹೊಡಹುಟ್ಟಿದ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಣ್ಣ ಎದುರಾಳಿ ಎದೆಮೆಟ್ಟಿ ನಿಲ್ಲುವ ಸಿಂಧುರಾಜ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರನಾದ ಅಂಗಾಧಿಪ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇನೆಂಬ ಹಾಸ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವನಾದ ಸೌಬಲರಾಜ ಶಕುನಿ ಇಂತಹ ವೀರ ರತ್ನಗಳು ಈ ನನ್ನ ಕುರು ರಾಜಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಪೋಲುವಂತಿರೇ ಚಲನ ಮರುಗು ಸ್ವರ್ಗಾಸನಕ್ಕೆ ಸರಿಪೋಲುವಂತಿರೇ ಸ್ವರ ಸಂಪನ್ನ ಕೀರ್ತಿ ಮಣಿಮುಕುಟ ವರ್ಧನಿಗೆ ಗುರೋಧರ ನಿಪುಣ ನಿರ್ಜರೇಂದ್ರನಿಗೆ ತಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರ ಎಡಹಿರನೆಗೆ ದುರತಿಂದು ತಲೆಯ ಗುರುವ
ವೀರರೊಳು ಘನಗುಣ ನೆನೆಸಿ ಧೀರ ವೀರರೊಳು ಘನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧವು ಹರುಷದಿ ದೊರೆಯನ್ನಾಳ್ವೆ ವಿರುದ್ಧವು ಹರುಷದಿ ದೊರೆಯನ್ನಾಳ್ವೆ ಒಲರೆ ಮೆರದೆ ಸುಖದಿ ಇದರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದಲೇ ಒಲರೆ ಮೆರದೆ ಸುಖದಿ ಭೀಷ್ಮ ದ್ರೋಣ ಪ್ರಿಯ ಸಖ ಕರ್ಣ ಮಿತ್ರ ಭೀಷ್ಮ ದ್ರೋಣ ಪ್ರಿಯ ಸಖ ಕರ್ಣ ಅನುಜ ದುಶಾಸನ ಶಕುನಿಗಳಿವರ ಸಹೋದರ ಅನುಜ ದುಶಾಸನ ಶಕುನಿಗಳಿವರ ಬೆಂಬಲದನಗಿದ ದರಯನ್ನಾಳ್ವೆ ಬೆಂಬಲದನಗಿದ ದರಯನ್ನಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಬಲರೆ ಮೆರದೆ ಸುಖದಿ ಇದರೆಯೋ ಬಲ ಬಲಿರೆ ಬಲು ಸಾಹಸದಿಂದಲೇ ಬಲರೆ ಮೆರದೆ ಸುಖದಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನಗುಣ ಬಲವನು ನೀಗಿ ಒಡ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನಗುಣ ಬಲವನು ನೀಗಿ ಒಡ ಮಾಡಿ ಹೊರಿದಲ ದಳದಲ ಬಲವನು ಮುರಿಯುತ್ತ ಹೊರಿದಳ ದಳದಳ ಬಲವನು ಮುರಿಯು ಬಲರೆ ಮೆರದೆ ಸುಖದಿ ಇದರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರದೆ ಸುಖದಿ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿರುವ ಆ ಹೇಳಿ ಪಾಂಡವರು ನಾಚಿಕೆಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವರಂತೆ. ಎಷ್ಟರ ಮಟ್ಟಿಗೆ ನೋಡಿದ ಸಹೋದರ ಅವರ ಅಟ್ಟಹಾಸವನ್ನು? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು? ಯುದ್ಧ ಯುದ್ಧವು ಸಿದ್ಧ, ನಾನು ದೀಕ್ಷಾ ಬದ್ಧ. ತಾತ, ನೀವೇನು ಹೀಗೆ ಹೇಳುತ್ತಿರುವಿರಿ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಕಾಲ್ತುಳಿತಕ್ಕೆ ಸಿಕ್ಕಿದವರು ಮದಿಸಿದಾನೆ ಕಾಲಿಗೆ ಸಿಕ್ಕಾಗೆ ಬಾಳೆ ಹಣ್ಣಿನಾಗೆ ಹುಚ್ಚುಗುಚ್ಚಾಗಿ ಹೋಗುವರು. ಅದು ಹಾಗಿರಲಿ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ಅಂಗಾಧಿಪತಿಯಾದ ವೀರಕರ್ಣನಿರುವಾಗ ನಮಗೇಕೆ ಆ ಚಿಂತೆ? ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಏನು ಪುರುಷೋತ್ತಮನು ಬರುತ್ತಿರುವರೇ? ಬರಲಿ ಬರಲಿ, ಬಹಳ ಸಂತೋಷ. ಅವನಾವ ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ. ರಾಜಾದಿರಾಜ, ಇವ ರಾಜ, ಇವ ಕಣ್ಮಡಿ. ನಾನಿರುವಲ್ಲಿ
ಆ ಗೋಪಾಲಕನು ಪುರುಷೋತ್ತಮನೇ, ಆಹಾ, ನೆಟ್ಟಗೆ ನನ್ನ ಹರಮನೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮನೆಗೆ ಹೋದನಂತೆ. ಹೋದರೆ ಹೋಗಲಿ, ನಿನಗೇಕೆ ಆ ಚಿಂತೆ? ಅದೇಕೆ? ನನ್ನ ಹರಮನೆಯಲ್ಲಿ ಸಿಗದ ಗೌರವ ಆ ಗೋಪಾಲಕನಿಗೆ ಇನ್ನೆಲ್ಲಿಂದ ಬರಬೇಕು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀ ಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು, ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು ನನಗೆ ತಿಳಿದ್ದನ್ನು ಹೇಳಿಯೇ ತೀರುತ್ತೇನೆ. ವಿದುರ, ಧೀರರಿಂದ ಪರಿವೃತನಾದ ಈ ಓರ್ವ ಚಕ್ರಾಧೀಶ್ವರನಿಗೆ ಈ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದರೆ ಮಿತಿಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಅಣ್ಣ, ಈತನನ್ನು ಈ ಸಭೆಯಿಂದ ಹಾಸಿಗೆ ದೂಡಿಬಿಡು. ಎಲ್ಲವೋ ವಿದುರ, ನಮ್ಮಣ್ಣನ ವಾಕ್ಯ ಪ್ರತ್ಯುತ್ತರ ಕೊಡುವೆಯ? ಈ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಎಚ್ಚರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ನೂಕುವಷ್ಟು ಸಾಮರ್ಥ್ಯ ಉಂಟ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ದೊಡೆಯನ್ನು ಪ್ರಹಲಿಸಿ ಸೀಳುವಾಗ ತಡೆಯಬೇಕಿಟ್ಟುಕೊಂಡಿದ್ದ ಈ ಶೈವದನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮೋದವಾಯಿತು ದುರ್ಯೋಧನ. ಪೂಜ್ಯರಾದ ಇದರನ್ನು ಆಸೆಗೆ ಗುರಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ತರಿದು ಪಾರ್ಥನ ಶಿರವಂ ತೊರಿದು ಧರಣಿ ಗುರುಳಿಸೆ ನೆನಿಪ ಶಪಥವಂ ಕರ್ಣ. ಮಹೇಶ್ವರ ಕುವರನಂ ಮೆಚ್ಚಿಸಿ ವರಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವಂ ಕಡೆದ ನಿನಗೆ ಸರಿಸಮನಾರಿಹರು ದರೆಯೋಳ್ ಕರ್ಣ. ಸಹೋದರ, ಈತನ ಒಂದು ಬಿಲ್ಲು ಹೋದರೆ ಏನಾಯ್ತು? ನಮ್ಮ ಶಸ್ತ್ರಾಧಾರದಲ್ಲಿ ಇಂತಹ ಸಾವಿರಾರು ಬಿಲ್ಲುಗಳಿರುವುದು. ಅದು ಅಲ್ಲದೆ ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಅದು ಹಾಗಿರಲಿ. ಈಗ ಈ ಸಭೆಗೆ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಕೂಡಲೇ ಈ ಸಭೆಯಿಂದ ಆಚೆಗೆ ಓಡಿಸಬೇಕಾಗುವುದು ಎಚ್ಚರಿಕೆ. ಇದು ರಾಜ್ಯಾಜ್ಞೆ. ಸಹೋದರ ದುಶ್ಯಾಸನ, ಅಣ್ಣ, ನಾನು ಹೇಳಿದಂತೆ ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿರುವೆಯಾ? ನಾನು ಆ ದಿನ ದ್ವಾರಕಿಗೆ ಹೋದಾಗ ಕೃಷ್ಣನು ನನ್ನನ್ನು ಕಂಡರೂ ಕಾಣದಂತೆ ನಡೆಸಿದನು. ಕೃಷ್ಣನು ಇಂದು ಇಲ್ಲಿಗೆ ಬಂದಾಗ ಅಂದಿನ ಪ್ರತಿಕಾರವನ್ನು ಇಂದು ಈ ಮಂದಿರದಲ್ಲಿ ತೀರಿಸಿಕೊಳ್ಳುವೆನು. ಅಣ್ಣ, ಇದ ತೆಗೆದುಕೊಳ್ಳಿ. ಗೌರವೇಶ್ವರ, ಕೃಷ್ಣನು ಮಾಯಾವಿ, ಕುತಂತ್ರಿ. ತನ್ನ ಮಾಯಾಜಾಲದಿಂದ ಕರ್ಣ, ಸೈಂಧವ, ದುಶ್ಯಾಸನ, ಕೌರವೇಶ್ವರನ್ನು ಸಹ ಮಾಡಿಬಿಡುವನು. ಪಾಂಡವರೊಡನೆ ಸಂಧಿಗೊಡಂಬಡುವಂತೆ ನಿಮ್ಮನ್ನು ಮಾಯಾಜಾಲಕ್ಕೆ ಸಿಗಾಕಿಕೊಳ್ಳುವನು. ಆದರೂ ಎಚ್ಚರದಿಂದಿರಿ, ನಿಮ್ಮ ಬುದ್ಧಿಯನ್ನು ಸೀಮಿತದಲ್ಲಿಟ್ಟುಕೊಳ್ಳಿ. ನಿಜ ಮಾವ.
ದ್ರೋಣಾದಿಗಳು ನಮಸ್ಕರಿಸಿದರೂ ಸಹ ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿ ನೋಡಿದರೂ ಸಹ ನೋಡದವನಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಎಡಗಾಲಿನ ಪಾದದ ಉಂಗುಷ್ಟದಿಂದ ಭೂಮಿಯನ್ನು ಮೆಟ್ಟಿ ಆತನೇ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗ ನನ್ನ ಯೋಗಮಾಯೆ. ದುರ್ಯೋಧನ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ವಾಸುದೇವ, ದುರ್ಯೋಧನ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪಾದದಿಂದ ಮಸ್ತಕದವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಲೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅದು ಹೆಣ್ಣಿನಂತೆ ಈ ಭೂತಾಯಿಗೆ ಹೊರತು ನಿನಗಲ್ಲ. ಬಂದದ್ದಾಯಿತಲ್ಲ, ಬಂದ ವಿಚಾರವೇನು ಮಾಧವ? ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು. ಆ ಪಾಂಡವರ ಸಂದೇಶವೇ ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು, ನಾನು ನಡೆಸಿಕೊಡ್ತೇನೆ. ರಾಜ್ಯದ ವಿಚಾರದಲ್ಲಿ ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಾನೆ ಇರಲಿಲ್ಲ. ವಾಸುದೇವ, ದುರ್ಯೋಧನ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಪರಾಕ್ರಮದಿಂದ, ಈ ಯಾಚನೆಯಿಂದಲ್ಲ ಕೃಷ್ಣ. ಈ ಯಾಚನೆಯಿಂದಲ್ಲ. ಅದು ಹಾಗಿರಲಿ, ನಿನಗೆ ಉಚಿತವಾದ ಪೀಠವು ಅಲಂಕೃತವಾಗಿರುವುದು. ಅಲಂಕರಿಸು ಮಾಧವ. ಆಗಬಹುದು ದುರ್ಯೋಧನ. ವಾಸುದೇವ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ನಿನ್ನ ಮನಸ್ಸು ಉಲ್ಲಾಸಗೊಳ್ಳುವುದಲ್ಲವೇ? ಇರಬಹುದು ದುರ್ಯೋಧನ. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಕರುಣಾಳು ಕುರುಕೂಪ ರಾಜೇಶ್ವರ, ಕರುಣಾಳು ಕುರುಕೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ, ಕರುಣಾಳು ಕುರುಕೂಪ ರಾಜೇಶ್ವರ.
ಭಯಂಕರ ರೂಪ ಮನೋಹರ ತ್ರಿಭು ಭಯಂಕರ ರೂಪ ಮನೋಹರ ಚಾಪ ವಿಜಯ ಶೂರ ಕರ್ಣನ ಪರಮಾತ್ಮ ತ್ರಿಭು ಭಯಂಕರ ರೂಪ ಮನೋಹರ ಚಾಪ ವಿಜಯ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರು ರಾಜೇಶ್ವರ ವಾಸುದೇವ ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದ ಕೆನಲಿದು ಈ ಜಗದ ಜನರ ಮನಸೆಳೆವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಯರ ನಮನ
ಹೇಳಿ. ಕ್ಷಮಿಸಿ ಮಹಾಪ್ರಭು. ತಕದಿಮಿ ತಕ ಜಣ ತಕದಿಮಿ ತಕ ತಕದಿಮಿ ತಕ ಜಣ ತಾ 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 ತಕದಿಮಿ ತಕ ಜಣ ದಿಮಿ ತಕ ಜಣ ತಕದಿಮಿ ತಕ ಜಣ ತಾ 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 ತಕದಿಮಿ ತಕ ಜಣ ತಾ 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 ತಕದಿಮಿ ತಕ ಜಣ ತಾ 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 ತಕದಿಮಿ ತಕ ಜಣ ದಿಮಿ ತಕ ಜಣ ತಕದಿಮಿ ತಕ ಜಣ ದಿಮಿ ತಕ ಜಣ ತಕದಿಮಿ ತಕ ಜಣ ದಿಮಿ ತಕ ಜಣ ದಿಮಿ ತಕ ಜಣ ದಿಮಿ ತಕ ಜಣ ದಿಕ್ ತಕ ಜಣ ತಾ ಕಜಂ ತರಿ ತಕ ದಿಕ್ ತಕ ನ ಕಜಂ ಕಜಂ ತರಿ ತರಿ ತಕ ಜಣ ತಕಿ ತಕ ದಿಮಿ ತಕ ಜಣ ತರಿ ತಕ ಜಣ ತಕಿ ದಿಮಿ ತಕ ಜಣ Kajam, kajam, tari taka, taka na kajam, kajam, tari tari taka jana, taki taka dimi taka jana, tari taka jana, taki taka dimi taka jana. Taka na kajam, kajam, tari taka, taka na kajam, kajam, tari tangkir taka, 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 tangkir taka. Dittakana kajam, kajam tari taka, dittakana kajam, kajam tari tangkir taka, 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 tangkir taka. Dittakana kajam, kajam tari taka, dittakana kajam, kajam tari tangkir taka, tangkir taka, tangkir taka, tangkir taka, tangkir taka, tangkir taka. Dittakana kajam, kajam tari taka, dittakana kajam, kajam tari tangkir taka, tangkir taka, tangkir taka, tangkir taka, tangkir taka, tangkir taka. ಭೀಮನಿಗಿವನು ಭಗವರಿ ಅಮ್ಮ ಹಸ್ತಿನಾಪುರ ದೊಡೆಯ ಗದನಾರಿ ಭೀಮನಿಗಿವನು ಭಗವೈರಿ ಅಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿವರಿಲ್ಲ ಇವನಿಗೆ ಸರಿಸಾಟಿ ಯಾರಿವರಿಲ್ಲ ಕುರುವಂಶ ಕುರು ತಿಲಕ ಕುರುವಂಶ ತುಲು ತಿಲಕ ಚಲದಂಗ ಮಲ್ಲ
ಕುರುವಂಶ ಕುಲ ತಿಲಕ ಜಲದಂಗ ಮಲ್ಲ ಕರುಣಾಳು ಕುರು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಭಲೆ ರಾಜೇಶ್ವರ ಮುರಹರಿಯು ಸಭೆಗೆ ಬಂದ ಉದ್ದೇಶವನ್ನು ಈ ಸಭೆಗೆ ತಿಳಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಈ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ಈಗ ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ಅವರ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಮಾತ್ರ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸತರೇ, ಪಾಂಡವರ ಈ ವಿನಯವಚನಗಳನ್ನು ಕೇಳಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ಇದುವರೆಗೂ ನೀನು ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ಸಹ ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ,
ಗುರುಕುಲಕ್ಕೆ ಗುರು ದ್ರೋಣರೇ ಗುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿ ಹಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶದ ಕುಲಹಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ ಕುಮಾರ ತಾತ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಕುಮಾರ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸ್ವಜನ ಹರಣ ವಂಶನಾಶನ ಸ್ವಜನ ಹರಣ ವಂಶನಾಶನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಕದನ ಹರದಿ ಘಾಂಡಿ ಪುರುಷ ನಯನ ಹರದಿ ಘಾಂಡಿ ಪುರುಷ ನಯನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು
ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವೆಲ್ಲವನ್ನು ಕೇಳಿದರಲ್ಲವೇ? ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಅವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲು. ಸುಮ್ಮನೆ ಕುಳಿತುಕೊಳ್ಳಿ, ಆಲೋಚಿಸುವೆನು. ಇನ್ನಾದರೂ ಈ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭರತ ಭೂಮಿಯನ್ನು ಹರಾಜಕವಾಗಿ ಮಾಡಬೇಕು. ಚೆನ್ನಾಗಿ
ಪಾಂಡವರು ನಿನಗೆ ಸಹೋದರರಲ್ಲವೇ ಮಗು? ಜನಕ ಆಲೋಚಿಸುವುದು. ಗುರುದೇವ, ಸಕಲವೂ ಆನೆ ಸಮರವಿದೆ. ಸಕಲವೂ ಆನೆ ಸಮರವಿದೆ. ಪಾಂಡವರು ನೀವು ಸೋದರರಲ್ಲ, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಸಮರಗೆ ನಿಲ್ಲುವುದು ಉಚಿತವೇ? ಸಕಲವೂ ಆನೆ ಸಮರವಿದೆ. ಸರಸಿದಾಕ್ಷರ ಹಿತ ನುಡಿಯಾಲಿಸೆ. ಸರಸಿದಾಕ್ಷರ ಹಿತ ನುಡಿಯಾಲಿಸೆ. ಸರಸಿದಾಕ್ಷರ ಹಿತ ನುಡಿಯಾಲಿಸೆ. ಗೌರವ ಗೌರವ ಸಕಲವೂ ಆನೆ ಸಮರವಿದೆ. ಗೌರವ ಗೌರವ ದುರ್ಯೋಧನ, ಗುರುದೇವ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ತಮ್ಮ ಪ್ರತಿಜ್ಞೆಯಂತೆ ಹಿಂದಿರುಗಿದರು. ನಿಮ್ಮ ವಾಗ್ದಾನದಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರವನ್ನು ಆಳು ಕುಮಾರ. ಗುರುದೇವ, ಇದು ನನ್ನ ಇದು ರಾಜ್ಯ ವರ್ಣಶಾಲೆ ಇಲ್ಲ. ರಾಜ್ಯ ಬೇಕಾದವರು ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ನೀವು ಸಮಾಧಾನದಿಂದ ಕುಳಿತುಕೊಳ್ಳಿ. ದುರ್ಯೋಧನ, ಯಾರು ಯಾರು? ವಿದುರ ಚಿಕ್ಕಪ್ಪ ಮಹಾಶಯರು. ಈ ಓರ್ವ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವನಲ್ಲೊಬ್ಬನು. ಆಗಲಿ ವಿದುರ, ನಿನ್ನ ಅರಣ್ಯ ರೋಧನವೂ ನಡೆಯಲಿ. ಪರಿಭ್ರಮೆಯಿಂದಲೇ ಕೆಡದಿರು ಮನುಷ್ಯ ಪರಮಾತ್ಮನ ಜರಿದು. ಪರಿಭ್ರಮೆಯಿಂದಲೇ ಕೆಡದಿರು ಮನುಷ್ಯ ಪರಮಾತ್ಮನ
ಸರಳರು ಸತಿಸುತರು ಸೋದರ ಬಾಂಧವರು ಮರಣ ಕಾಲದಲ್ಲಿ ನಿನಗಾಗುವರು. ಮರಣದ ಕಾಲದಲ್ಲಿ ನಿನಗಾಗುವರು. ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ಪರಮಾತ್ಮನ ನೀಜರಿದು ಜನನಕ್ಕೆ ಮುನ್ನ ಜನನಕ್ಕೆ ಮುನ್ನ ನಗಾದವರ ಕೊನೆಯಲ್ಲಿ ಓರ್ವನೇ ಕೇಳೋಡ ಕೊನೆಯಲ್ಲಿ ಓರ್ವನೇ ಕೇಳೋಡ ಪರಿಭ್ರಮೆಯಿಂದಲೇ ಕೆಳದಿರು ಪರಮಾತ್ಮನ ಈಜರಿದು ಈಜರಿದು ಈಜರಿದೋ. ದುರ್ಯೋಧನ, ವಿದುರ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಬಂಧಿಸುವುದು. ಕುಮಾರ ದುರ್ಯೋಧನ, ನೀನು ಯೌವನದ ಮದದಿಂದ ಗರ್ವಿತನಾಗಿರುವೆ. ರಾಜ್ಯಗಳ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗುವೆ. ಆದರೂ ನನ್ನದೊಂದು ಮಾತು, ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಆದರೂ ನನ್ನದೊಂದು ಕಿವಿದ ಮಾತು, ಇದು ಸಂಧಿಗೆ ಸುಸಮಯ. ಅದನ್ನು ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಇವೆಲ್ಲ ಶಾಶ್ವತವಲ್ಲ. ಆದರೆ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ಕೃಷ್ಣನಿಗಾಗಲಿ ನಮ್ಮ ಪೂಜ್ಯ ತಂದೆಯವರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವುದು ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಮೂಡುವ ಬುದ್ಧಿ ಮಾತ್ರ ದುರ್ಯೋಧನಲ್ಲ. ಈ ನರ ನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತದ ಹೊರತು ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಗ್ಪಡುತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ದುರ್ಯೋಧನ, ವೀರ ಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿರೆ. ವೀರ ಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿರೆ. ಶೂರತನ ಗಂಭೀರವರ ದುಶ್ಯಾಸನ ಪರಿಚಯ, ಪರಿಚಯ, ಪರಿಚಯ. ಶೂರತನ ಗಂಭೀರವರ ದುಶ್ಯಾಸನನ ಪರಿಚಯ, ಪರಿಚಯ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ.
ಕುಡಿಲತನದಲ್ಲಿ ಚಟರ ಶೋಧಿಸಿ ಹಠ ಭಯಂಕರವೇನಿದೆ ಆದರ ಕುಡಿಲತನದಲ್ಲಿ ಚಟರ ಶೋಧಿಸಿ ಹಠ ಭಯಂಕರವೇನಿದೆ ದಿಶವನರಿಯದೆ ಹಠವ ಬಿಡನು ಕೂಲ ಭಟರನೆಂದರಿದೆಯ ದಿಶವನರಿಯದೆ ಹಠವ ಬಿಡನು ಕೂಲ ಭಟರನೆಂದರಿದೆಯ ಅರಿದೆಯ ಅರಿದೆಯ ವೈರಿಗಳ ಸಂತಾಪ ದುರದಳು ಚೌರ್ಯವನ್ನು ಬಿಡುವೆನೆ 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 ವಾಸುದೇವ ಈ ದುರ್ಯೋಧನನನ್ನು ಸಾಧೆ ಬಡಿಯಲೇಬೇಕೆಂದನಲ್ಲವೇ ನಿನ್ನ ಬಂಡ ಭೀಮನು ಅದು ಅದು ದುರಾಂಕಾರ ಲೋಕೈಕ ವೀರನಾದ ಈ ನನ್ನ ಪ್ರಾಣ ನಿತ್ರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥನು ಅದು ದುರಾಂಕಾರ ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸುತ್ತಿರುವವರಲ್ಲ ಆ ಮೂಢ ಪಾಂಡವರು ಅದು ಅದು ದುಸ್ಸಾವಾಸ ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸುವ ಯೋಚನೆಯನ್ನು ಮಾಡುತ್ತಿರುವವರಲ್ಲ ಆ ನಿನ್ನ ಏಡಿ ಪಾಂಡವರು ಅದು ದುರಾಶಯ ನಾವೇ ಸಮರ್ಥರು ನಾವೇ ಜಯಶೀಲರು ನಾವೇ ಪ್ರತಾಪ ಸಿಂಹರು ಎಂಬುದಾಗಿ ಅನ್ನಗೊಳ್ಳುತ್ತಿರುವವರಲ್ಲ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು ಅದು ಅದು ದುರಾಶಯದ ದುರಾಭಿಮಾನ ಸಂಧಿಯ ನೆಪದಿ ಪಾಂಡವರ ಹಿತ ಬಯಸಿ ಬಂದಿರುವೆ ಸಂಧಿಯ ನೆಪದಿ ಪಾಂಡವರ ಹಿತ ಬಯಸಿ ಬಂದಿರುವೆ ಭೀಷ್ಮ ದ್ರೋಣ ವಿದುರಾದಿಗಳ ಮನ ಮೆಚ್ಚಿಸುವಂತೆ ನೀ ನಟಿಸಿ ಹಠವಾದಿ ನಾನೆಂದು ತಿಳಿದು ಹಠವಾದಿ ನಾನೆಂದು ತಿಳಿದು ಬಂದ ಮಾರ್ಗವನ್ ಹಿಡಿಯುವುದು ಚಿತವಾ ಕೃಷ್ಣ ಕೃಷ್ಣ ಹೆಚ್ಚೇನು ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾಗರದು ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ ಅಣ್ಣ ದುರಾತ್ಮರಾದ ದ್ರೋಹಿಗಳ ಹಲವು ಮರೆಯುವ ಈ ಕ್ಷಣ ದುರಾತ್ಮರಾದ ದ್ರೋಹಿಗಳ ಹಲವು ಮರೆಯುವ ಈ ಕ್ಷಣ ಹಲವು ಮರೆಯುವ ಈ ಕ್ಷಣ ಹಲವು ಮರೆಯುವ ಈ ಕ್ಷಣ ಪುಂಡರನ್ನು ವೇದಿಸಿ ಚರಮ ಜಯಿಸಿ ಬರುವನ ಪುಂಡರನ್ನು ವೇದಿಸಿ ಚರಮ ಜಯಿಸಿ ಬರುವನ ಆತ್ಮರಾದ ದ್ರೋಹಿಗಳ ಹಲವು ಮರೆಯುವ ಈ ಕ್ಷಣ ಹಲವು ಮರೆಯುವ ಈ ಕ್ಷಣ ಹಲವು ಮರೆಯುವ ಈ ಕ್ಷಣ ಕೃಷ್ಣ ಅಣ್ಣನ ಮಾತುಗಳೆಲ್ಲ ನನಗೆ ಗೊತ್ತಿರವು ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ ಶಾಂತವಾಗುವುದಿಲ್ಲ ಬಂದ ದಾರಿಯನ್ನು ಹಿಡಿದು ನಡೆದರೆ ಒಳ್ಳೆಯದು ಇಲ್ಲವಾದರೆ ಅನರ್ಥವಾದೀತು ಎಚ್ಚರವಿರಲಿ
ಈ ಸಿಂಧು ರಾಜನು ಯಾರು ನಾನ್ಯಾರು ಎಂದರಿತೆಯೇ ಹರಡವೆತ್ತದಿ 8 ಬಾರಿ ಹಲ್ಲು ಮೂಳೆಗಳ ಮುರಿಸಿಕೊಂಡೆಯ ಹರಡವೆತ್ತದಿ 8 ಬಾರಿ ಹಲ್ಲು ಮೂಳೆಗಳ ಮುರಿಸಿಕೊಂಡೆಯ ಏನೋ ಎಲಗೆದುಂಟೆ ಹಲ್ವನೇನೋ ಎಲಗೆದು ಹಲ್ಲವನೇರಿ ನಿಲ್ಲೇ ಒಸಗುವೆ ಹಲ್ಲವನೇ ನಿಲ್ಲೇ ಒಸಗು ಯಾರು ನಾನ್ಯಾರೋ ಎಂದರಿತೆಯೇ ಭೂರಂತ್ರೆಯದೊಳು ಗುರಿ ಹಾರಿಸುವ ಭೂರಂತ್ರೆಯದೊಳು ಗುರಿ ಹಾರಿಸುವ ಈ ಸಿಂಧು ರಾಜನು ಧೀಮಂತ ಈ ಸಿಂಧೂರು ಯಾರು ನಾನ್ಯಾರು ಎಂದರಿತೆಯೇ ಕೃಷ್ಣ ನಮ್ಮ ಬಳಿಯಲ್ಲಿ 11 ಅಕ್ಷವನ್ನು ಸೈನ್ಯ ಇರುವಾಗ ನಮಗೆ ಭಯವೆಂದರೇನು? ಗೋಪಿಗಾಂಧರ ಮನೆಯಲ್ಲಿ ಬೆಣ್ಣೆ ಮುದ್ದೆಯನ್ನು ಕದ್ದು ಸವಿಯುವುದನ್ನು ಬಿಟ್ಟು ಆ 7 ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿರುವೆಯ? ಅದು ನಿನ್ನಿಂದ ಆಗದು. ಎಚ್ಚರಿಕೆ, ಎಚ್ಚರಿಸು, ಅಪ್ಪಳಿಸುವನು, ಎಚ್ಚರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಜನಿಗೆ ಮೃಷ್ಟಾನ್ನ ಹುಟ್ಟಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಲ್ಲದು ನಿನಗೆ ಮಾಧವನೇ. ಕೃಷ್ಣ, ಕರ್ಣ, ಸಲ್ಲದು ನಿನಗೆ ಮಾಧವನೇ, ಎಲ್ಲ ವಿಷಯವ ಪಲ್ಲವನೇ. ಸಲ್ಲದು ನಿನಗೆ ಮಾಧವನೇ, ಮಾಧವನೇ. ಕೃಷ್ಣ, ಧರ್ಮ ತುರೀಣ ದುರ್ಯೋಧನನು, ಧರ್ಮ ತುರೀಣ ದುರ್ಯೋಧನನು, ಧರ್ಮ ತುರೀಣ ದುರ್ಯೋಧನನು, ಧರ್ಮ ತುರೀಣ ದುರ್ಯೋಧನನು, ಕರ್ಮದಿ ನಡೆಯುವ ಅಮಿತ ಪಾಂಡವರು, ಕರ್ಮದಿ ನಡೆಯುವ ಅಮಿತ ಪಾಂಡವರು. ಸಲ್ಲದು ನಿನಗೆ ಮಾಧವನೇ, ಎಲ್ಲ ವಿಷಯವ ಪಲ್ಲವನೇ. ಸಲ್ಲದು ನಿನಗೆ ಮಾಧವನೇ, ಮಾಧವನೇ. ಕೃಷ್ಣ, ಕರ್ಣ, ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ, ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಪಾತ್ರ ಬೇಡ. ಕಪಟ ನಾಟಕದ ಪಾತ್ರ ಬೇಡ. ಹಠವಂತರು ನಾವು,
ಹಠವಂತರು ನಾವು ಕವಿದು ಕೇಳು ಹಠವಂತರು ನಾವು ಕವಿದು ಕೇಳು ಪಕ್ಷಪಾತವ ನೆಸಗದಲ್ಲಿ ಪಾಲು ಪಕ್ಷಪಾತವ ನೆಸಗದಲ್ಲಿ ಪಾಲು ಸಲ್ಲದು ನಿನಗೆ ಮಾನವನೇ ಎಲ್ಲ ವಿಷಯವ ಪಲ್ಲವನೇ ಸಲ್ಲದು ನಿನಗೆ ಮಾನವನೇ ಮಾಧವನೇ ಕೃಷ್ಣ ಕರ್ಣ, ನಿನ್ನ ಪ್ರಾಣ ಮಿತ್ರ ಅರ್ಜುನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಮೇಲು ಯದುಪತಿ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವಾರು ಖಂಡಿತವಾಗೂ ಒಪ್ಪುವುದಿಲ್ಲ. ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ ಕೇಳಿರಿ. ಭಾರತ ಭೂಮೇಶ ಜಯಿಸಿ ದುರಾಶ, ಭಾರತ ಭೂಮೇಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೇಶ ಜಯಿಸಿ ದುರಾಶ, ಜಯಿಸು ದುರಾಶ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಧರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ಧರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನೇ ನೀಗಿನಿ ಸೈರಣಯ ತಾಳೈ, ವೈರವನೇ ನೀಗಿನಿ ಸೈರಣಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತನೆ ನಿಂತಿ ಹೊರೆದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತನೆ ನಿಂತಿ ಹೊರೆದರೆಯ. ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸು ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ ಸುಯೋಧನ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ನಿನಗೆ ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನ ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯಲ್ಲಿ ಪವಿತ್ರ ಯಜ್ಞದಲ್ಲಿ ನೀನು ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮೆನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳುತ್ತಿದ್ದರೆ ಹೋಗಲಿ. ಅವರ ಈ ಇಷ್ಟವನ್ನಾದರೂ ನೆರವೇರಿಸು ಕೌರವೇಶ್ವರ. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಸಹೋದರ,
ಭಿಕ್ಷೆಯಂತೆ. ವಾಸುದೇವ, ಇದರಲ್ಲಿ ನನ್ನ ಅಪರಾಧವೇನು ಹೆದರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಹಾಗಾದ್ರೆ ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುಗುವೆಯ ಕೃಷ್ಣ, ಆ ರೋಚರಹಿತ ಪಾಂಡವರನು ನೀ ಪುರುಷ ಪ್ರಧಾನರೆಂದರುಗುವೆಯ ಕೃಷ್ಣ, ಆ ರೋಚರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡುಗಳಿಗಳವರಾಗಿರ್ದೊಡೆ, ಗಂಡೆದೆಯ ಗುಂಡಿಗೆ ಉಳ್ಳವರಾಗಿರ್ದೊಡೆ. ಭರತ ಕಂಡವನಾಳ್ವ ಗಂಡುಗಳಿಗಳವರಾಗಿರ್ದೊಡೆ, ಗಂಡೆದೆಯ ಗುಂಡಿಗೆ ಉಳ್ಳವರಾಗಿರ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಚಂಡಮಂಡಲವ ಕಾರಿ ಪ್ರಚಂಡತ್ವ ಮೆರೆಯದೆ ಚಂಡಮಂಡಲವ ಕಾರಿ ಪ್ರಚಂಡತ್ವ ಮೆರೆಯದೆ ಚಂಡರಲ್ಲಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ಧೋರ್ಧಂಡರ ಪೇಳ್ ಮಾಧವ. ಮಾಧವ ಅವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧ ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರಹಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಏನೆಂದು ಹೇಳುವೆ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಕೃಷ್ಣ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಸೆಳೆದು ತಂದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಜ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ಸಹೋದರ ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದು ಲಭಿಸದು. ಅದು ನಿನ್ನ ಪ್ರಭೆ.
ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ಕಟ್ಟಲು ಈ ಕಲಿ ಕೌರವೇಶ್ವರರು ಒಂದು ಮಾಯಾದ ಮೇಲೆ ಕೈ ತಟ್ಟಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಅಂದೇ ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು. ಹೇಳು ಹೇಳು, ಭೂತ ಪ್ರೇತಗಳಿಗೆ ಒಡೆನಾದ ಭೂತನಾಥೇಶ್ವರ ಕಾಲ್ ಕೆರೆದು ಕದರಕ್ಕೆ ನಿಂತರೂ ಸರಿಯೇ ಕಲಿವಂಶದಿಂದ ಉದ್ಭವಿಸಿದ ಈ ನನ್ನ ಕುರು ಸಾಮ್ರಾಜ್ಯವು ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ದೀಪ ಅಭಿಮಾನ ಧನನೆಂಬ ನಾನು ಹಸ್ತಿನಾವತಿಯ ಮಸರದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಂಡಿಗೆ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಕಡೆಗೆ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಳಗೆ ಕಡೆಗೆ ನಿರ್ಧಾರ ಬೇಳ್ವೆ. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಕೊಡಲು. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಕೊಡೆನು. ಆಕಾಶ ಭೂ ಮಂಡಲವೇ ಭೋರ್ ಕರೆದು ಹಿರಿಯಲಿ. ಆಕಾಶ ಭೂ ಮಂಡಲವೇ ಭೋರ್ ಕರೆದು ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಗೆ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಳಗೆ ಕಡೆಗೆ ನಿರ್ಧಾರ ಬೇಳ್ವೆ. ವಾಸುದೇವ ಪಾಂಡವರಿಗೆ ಸಮಭಾಗವ ಕೊಡಿಸ ಈ ಪಟ್ಟ ಶಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸ ಈ ಪಟ್ಟ ಶಮ ಸಾರ್ಥಕವಾಗ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ, ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಕಡೆಗೆ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಳಗೆ ಕಡೆಗೆ ನಿರ್ಧಾರ ಬೇಡ್ವೆ. ಕಡೆಗೆ ನಿರ್ಧಾರ ಬೇಡ್ವೆ ಕಡೆಯ ನಿರ್ಧಾರ ಬೇಡ್ವೆ. ವಾಸುದೇವ, ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಛಲ ತೊಟ್ಟಿ ಮಾಡುವೆ ಯುದ್ಧ ಕಳಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಹಾಡು ದೊರಕದು ಕೋಡಿ ಹೋಗಲಿ. ನಾಡು ದೊರಕದು ಕೋಡಿ ಹೋಗಲಿ. ಸೇರಲೋಗದಿರೋ ಛಲನು ಮಾಧವ, ಸೇರಲೋಗದಿರೋ ಛಲನು. ದುಷ್ಟ ಪಾಂಡವರ ಬೆಟ್ಟಿ ಮೆರೆಯುತ್ತ ಬುದ್ಧಿ ಮೆರೆಯುವೆ ಜಗದೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಒಂದು ಬೇಸರವು. ಅಣ್ಣ, ಇದು ಕೌರವರ ರಾಜ್ಯಸಭೆ
ಇಲ್ಲ. ಪಾಂಡುನಂದನರ ಮಿತ್ರಕೂಟ ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಮ್ಮ ತದೇಕ ನಿಂದನೆಯನ್ನು ಹೇಗೆ ಚಿತ್ತಾಗಿ ಕೇಳ್ತಿರುವರು ನೋಡೋಣ. ಸಮಯವು ದೊರೆತರೆ ಎಂತಹ ದ್ರೋಹ ಚಿಂತನೆಯನ್ನು ಎಸೆತಕ್ಕವರು ಯಾರವರಲ್ಲ. ಇಂಥವರ ಮಧ್ಯೆ ನಮಗೇನು ಕೆಲಸ? ನಡೆಯನ್ನು ಹೊರಡೋಣ. ನಿಜ ನಿಜ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ ಎಲ್ಲರೂ, ನಡೆಯಿರಿ. ನಿಲ್ಲು ಕುಮಾರ, ನಿಲ್ಲು ನಿಲ್ಲು. ಕಾಣಕಲ್ಲ ಶಟ್ರೆ, ಹೋದನು, ಹೊರಟೆ ಹೋದನು. ಅಯ್ಯೋ, ಮಾತ ಮೀರಿ ಹೋದನು. ಮಾತ ಮೀರಿ ಹೋದನು, ಪ್ರೀತಿ ಪಾತ್ರ ಕೋವರನು. ಪ್ರೀತಿ ಪಾತ್ರ ಕೋವರನು, ಮಾತ ಮೀರಿ ಹೋದನು. ಅಮಿತ ಪಾಂಡವರೊಳಗೆ ವೈರವ ಅಮ್ಮಯ್ಯನ ಕೈದನು. ಅಮಿತ ಪಾಂಡವರೊಳಗೆ ವೈರವ ಅಮ್ಮಯ್ಯನ ಕೈದನು. ಕೇಳಿಗ ಸುಯೋಧನ, ಕೇಳಿಗ ಸುಯೋಧನ, ಕೇಳ ಬಯಸಿ ಬಂದನ. ಕೇಳ ಬಯಸಿ ಬಂದನ, ಮಾತ ಮೀರಿ ಹೋದನು. ಪ್ರೀತಿ ಪಾತ್ರ ಕುಮಾರನು, ಮಾತ ಮೀರಿ ಹೋದನು. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಿತವ ಬಯಸನಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಿತವ ಬಯಸನಲ್ಲ. ಸಿರಿಯ ಮಾದಾದಿ ಮೇರೆದನಲ್ಲ, ಸಿರಿಯ ಮಾದಾದಿ ಮೇರೆದನಲ್ಲ. ದುರ್ಮದೋಂದನಾದನಲ್ಲ, 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 ದುರ್ಮದೋಂದನಾದನಲ್ಲ. ಆತ ಮೀರಿ ಹೋದನು, ಪ್ರೀತಿ ಪಾತ್ರ ಕುವರನು, ಮಾತ ಮೀರಿ ಹರಿ. ಹರಿ ಹರಿ
ಪರಮೋಪಾಯವೆಂದು ಆಶ್ರಯಿಸುವರು. ಅಂತವರು ಜಾಗೃತಿಯಾಗಿ ಸಂಕಟಕ್ಕೀಡಾಗುವರು. ವಿದುರ, ಆ ಗಾಂಧಾರಿಯನಿಲ್ಲಿಗೆ ಬರಮಾಡು. ಅವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡುವೆನು. ಆಗಬಹುದು ಗುರುರಾಜ. ಗುರುವೃದ್ಧರೇ, ಈ ದುರ್ನೀತವನ್ನು ದಮನ ಮಾಡಲಾಗದವರಾದರೆ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರನ್ನೇ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಯ ಸಲುವಾಗಿ ಒಂದು ಕುಲವನ್ನು, ದೇಶ ರಕ್ಷಣೆಯ ಸಲುವಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಯ ಸಲುವಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಈ ಅನೈತಿಕವಾದ ಯುದ್ಧದಿಂದ ಈ ಭಾರತ ಭೂಮಿಯನ್ನು ರಕ್ತಪ್ರಯತ ಉದ್ಧರಿಸುತ್ತೆ. ಆದರೆ ನಾನು ಹೇಳಿದ್ದೇ ಮಾಡಿದೆ. ವಾಸುದೇವ, ಗಿರಿ ದುರ್ವಿನಿತನಾದ ಪುತ್ರನ ಭರ್ತನಿಂದ ನನ್ನ ಹೃದಯದಲ್ಲೊಂದು ಜ್ವಾಲ ಹತ್ತಿ ಉರಿಯಲಾರಂಭಿಸಿರುವುದು. ಆದರೆ ಏನು ಮಾಡಲಿ, ನಾನು ಅಂದನು, ದುರ್ಬಲನು, ಪರಾಧೀನನು. ಕುಮಾರ, ಕುಮಾರ, ಕುಮಾರನೆಲ್ಲಿ? ಗಾಂಧಾರಿ, ಗಾಂಧಾರಿ, ರಾಜ್ಯ ಲಾಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಳಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ಹೋಗುವಿದ್ರ, ಆ ಹಠಭಾಗ್ಯನನ್ನು ಮತ್ತೊಂದು ಸಾರಿ ಇಲ್ಲಿಗೆ ಬರಮಾಡು. ಹೋಗುವಿದ್ರ, ಕುಮಾರನನ್ನು ಕರೆದುಕೊಂಡು ಬಾ.